ಇವಾಗ ಡೇಟಾನ ಟ್ಯಾಬ್ಲೆಟ್ ಮಾಡೋಣ ಅಂತ ಹೇಳಿದ್ರೆ ನಿಮ್ಮ ಟ್ರಯಾಂಗಲ್ ಇದೆ ನೋಡಿ. ಸೊ ಇದು ನಿಮ್ಮ 30 ಡಿಗ್ರಿ ಅಲ್ವಾ, ಇದು ನಿಮ್ಮ 90 ಡಿಗ್ರಿ, ಇದು ನಿಮ್ಮ ಹೈಪೋಟೆನಸ್. ಸೊ ಇದನ್ನ ಯಾವುದನ್ನ 50 ಡಿಗ್ರಿ ಪಕ್ಕ ಇದೆ ನೋಡಿ, ಇದಕ್ಕೆ ಹೆಸರು ಕೊಡಬೇಕು. ಅದಕ್ಕೆ ಹೆಸರು ಏನು ಕೊಡ್ಬೋದು ಅಂತ ಹೇಳಿದ್ರೆ ಅಡ್ಜಸೆಂಟ್ ಸೈಡ್ ಆಫ್ 30 ಡಿಗ್ರಿ. ಅದೇ ಇದು ಯಾವುದು, ಇದು ದಿಸ್ ಇಸ್ ಆಪೋಸಿಟ್ ಸೈಡ್ ಆಫ್ 30 ಡಿಗ್ರಿ. ಇದು ನಿಮ್ಮ ಅಡ್ಜಸೆಂಟ್ ಆಫ್ 30 ಡಿಗ್ರಿ, ಇದು ನಿಮ್ಮ ಆಪೋಸಿಟ್ ಆಫ್ 30 ಡಿಗ್ರಿ. ಸರಿನಾ? ಸೊ ಈ ತರ ಹೈಪೋಟೆನಸ್ ಆಪೋಸಿಟ್ ಅಡ್ಜಸೆಂಟ್ ಅಂತ ಹೆಸರು ಕೊಡೋಣ. ಹೇಗೆ ಉಪಯೋಗ ಬರುತ್ತೆ ಇದು? ಟ್ಯಾಬ್ಲೇಟ್ ಮಾಡ್ಬೇಕಾದ್ರೆ ಉಪಯೋಗ ಬರುತ್ತೆ. ಸೊ ಸೀರಿಯಲ್ ನಂಬರ್ 1, ಮೊದಲನೇ ಟ್ರಯಾಂಗಲ್, ಆಪೋಸಿಟ್ ಆಫ್ 30 ಡಿಗ್ರಿ ಆಪೋಸಿಟ್ ಸೈಡ್ ಆಫ್ 30 ಡಿಗ್ರಿ ಎಷ್ಟು ಮೆಜರ್ ಆಗ್ತಾ ಇದೆ ಅಂತ ಹೇಳಿದ್ರೆ ಹೈಟ್ ಅಂತ ಹೇಳಿದ್ರೆ 9, ಅಪ್ರಾಕ್ಸಿಮೇಟ್ಲಿ 9. ಆಮೇಲೆ ಅಡ್ಜಸೆಂಟು 16, ಇದು ಈ ಲೆಂತ್ ಅಲ್ವಾ. ಅಡ್ಜಸೆಂಟ್ ಅಂತ ಹೇಳಿದ್ರೆ ಪಕ್ಕ, ಅಡ್ಜಸೆಂಟ್ ಆಫ್ 30 ಡಿಗ್ರಿ. ಯಾಕೆ 30 ಡಿಗ್ರಿ ಮೆನ್ಷನ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಗೆ ಗೊತ್ತಾಗ್ಬೇಕಲ್ಲ. ಇವಾಗ ಇದು ನಿಮ್ಮ 60 ಡಿಗ್ರಿ ಆಗುತ್ತೆ. 60 ಡಿಗ್ರಿ ಆಯಿತು ಅಂತ ಹೇಳಿದ್ರೆ ಅಡ್ಜಸೆಂಟ್ ಆಪೋಸಿಟ್ ಚೇಂಜ್ ಆಗುತ್ತೆ. ಹೈಪೋಟೆನಸ್ ಅದೇ ಇರುತ್ತೆ, ಬಟ್ ಅಡ್ಜಸೆಂಟ್ ಆಪೋಸಿಟ್ ಚೇಂಜ್ ಆಗುತ್ತೆ. ಕನ್ಫ್ಯೂಸ್ ಆಗ್ತಿದ್ರೆ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ, ಬರೀ ಇದನ್ನು ಮಾತ್ರ ಯೋಚನೆ ಮಾಡಿ. ಯಾವುದು 30 ಡಿಗ್ರಿ ಇದೆ, 30 ಡಿಗ್ರಿಗೆ ಇದು ಆಪೋಸಿಟ್, ಇದು ಅಡ್ಜಸೆಂಟ್, ಇದು ನಿಮ್ಮ ಹೈಪೋಟೆನಸ್. ಸರಿನಾ? ಸೊ ಇಲ್ಲಿ ಅಪ್ರಾಕ್ಸಿಮೇಟ್ಲಿ 9, ಹೈಪೋಟೆನಸ್ ಇಲ್ಲಿ 18.4, ಇದು ಅಪ್ರಾಕ್ಸಿಮೇಟಿವ್ ಅಲ್ಲ. ಇವಾಗ ರೇಷಿಯೋ ತಗೋಬೇಕು. ರೇಷಿಯೋ ಎಷ್ಟು ಬರುತ್ತೆ? 9/18.4, ಅಪ್ರಾಕ್ಸಿಮೇಟ್ಲಿ 2. ನಾನು ಕ್ಯಾಲ್ಕುಲೇಟರ್ ಉಪಯೋಗಿಸಿರ ಮಾಡ್ತಂದ್ರೆ 1/2 ಅಲ್ವಾ. ಅಡ್ಜಸೆಂಟ್ ಬೈ ಇದು ಅಪ್ರಾಕ್ಸಿಮೇಟ್ಲಿ 16/18.4, ಅದು ಗೊತ್ತಿಲ್ಲ ಎಷ್ಟು ಬರುತ್ತೆ ಅಂತ ಹೇಳಿ. ನೆಕ್ಸ್ಟ್ ಕೊನೆಯದಾಗಿ ಅಪ್ರಾಕ್ಸಿಮೇಟ್ಲಿ 9/16. ಏನಕ್ಕೆ ಮಾಡ್ತಾ ಇದ್ದೀವಿ, ಏನು ಉಪಯೋಗ ಬರುತ್ತೆ ಹೇಳ್ತೀನಿ, ಬಟ್ ತಕ್ಷಣಕ್ಕೆ ಬರ್ಕೊಂಡು ಹೋಗೋಣ. ಎರಡನೇದು ಡಿವೈಡ್ ಮಾಡ್ಬಿಡ್ತೀನಿ. ಇದು ನಿಮ್ಮ 0.5 ಬರುತ್ತೆ, ಇದು 16/18, 0.87, 9/16 ಎಷ್ಟು ಬರುತ್ತೆ ಹುಡುಗ್ರ? 9/16, 9/16, 0.56. ಅಲ್ವಾ. ಸೊ ಮುಂದಿನ ಭಾಗ ಎರಡನೇದು. ಸೊ ಇವಾಗ ಏನು ಅಂತ ಹೇಳಿದ್ರೆ ಎರಡನೇ ಟ್ರಯಾಂಗಲ್ ಎಲ್ಲಿದೆ? ಒಂದೇ ನಿಮಿಷ. ಎರಡನೇ ಟ್ರಯಾಂಗಲ್ ಇಲ್ಲಿದೆ. ಇದು ನಿಮ್ಮ ಹೈಪೋಟೆನಸ್, ಆಪೋಸಿಟ್ ಸೈಡ್ ಆಫ್ 30 ಡಿಗ್ರಿ, ಅಡ್ಜಸೆಂಟ್ ಸೈಡ್ ಆಫ್ 30 ಡಿಗ್ರಿ. ಸೊ ಇದ್ರದ್ದು ನೋಟ್ ಡೌನ್ ಮಾಡ್ಕೊಳ್ಳೋಣ. ಆಪೋಸಿಟ್ ಎಷ್ಟು ಬರ್ತಿದ್ದು? ಅಪ್ರಾಕ್ಸಿಮೇಟ್ಲಿ 7.4, ಅಡ್ಜಸೆಂಟ್ 13 ಅಲ್ವಾ. ಅಡ್ಜಸೆಂಟ್ ಅಂತ ಹೇಳಿದ್ರೆ 30 ಡಿಗ್ರಿ ಪಕ್ಕ. ನೀವು ಹೇಳ್ಬೋದು ಸರ್ ಹೈಪೋಟೆನಸ್ 30 ಡಿಗ್ರಿ ಪಕ್ಕ ಇದೆ, ಬಟ್ ಹೈಪೋಟೆನಸ್ ಆಲ್ರೆಡಿ ಹೆಸರು ಇದೆಯಲ್ಲ ಅಲ್ವಾ. ಇದೆಲ್ಲ ಸುಮ್ಮನೆ ಹೆಸರಷ್ಟೇನೆ, ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ, ಹೆಸರಷ್ಟೇನೆ. ಹೈಪೋಟೆನಸ್ ಅಪ್ರಾಕ್ಸಿಮೇಟ್ಲಿ 15.9. ಇದು ಕೂಡ ನೋಡ್ಬೋದು 7.4 ಡಿವೈಡ್ ಬೈ 14, ಅಪ್ರಾಕ್ಸಿಮೇಟ್ಲಿ 7.4 ಡಿವೈಡ್ ಬೈ 14/9, adjacent by hypotenuse. Next to 13 divided by 14.9. ಇವೆಲ್ಲ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ, ಎಕ್ಸಾಕ್ಟ್ ವ್ಯಾಲ್ಯೂ ಲಿಮಿಟೇಷನ್. ಯಾಕಂದರೆ ಗ್ರಾಫ್ ಶೀಟು, ಸ್ಕೇಲು ಅವೆಲ್ಲ ನಾನು ಬರೆದಿರೋದು, ಮೆಜರ್ ಮಾಡಿರೋದು ಅಲ್ಲೇ ತುಂಬ ಲಿಮಿಟೇಷನ್ ಬರುತ್ತೆ, ಎಕ್ಸಾಕ್ಟ್ ವ್ಯಾಲ್ಯೂಸ್ ಬರೋಲ್ಲ. ಮುಂದಿಂದು 7.4 divided by 13 ಅಪ್ರಾಕ್ಸಿಮೇಟ್ಲಿ ಅಲ್ವಾ. ಸೊ ಇದೆಲ್ಲ ಎಷ್ಟು ವ್ಯಾಲ್ಯೂ ಬರುತ್ತೆ ನೋಡೋಣ. 7.4 divided by 14.9, ಇದು ಕೂಡ 0.5 ಬರ್ತಾ ಇದೆ, 0.5.
13 divided by 14.9 ಅದೇ 14.9 0.7 ಇದು ಕೂಡ 0.87 ಕೊನೆಯದಾಗಿ 7.4 divided by 13 0.56 0.57 ಅಪ್ರಾಕ್ಸಿಮೇಟ್ಲಿ ಇಷ್ಟು ಬರ್ತಾ ಇದೆ. ಸೊ ಅದು ನಿಮ್ಮ ಎರಡನೇದಾಯಿತು. ಮೂರನೇ ಟ್ರಯಾಂಗಲ್ ಯಾವುದು ಅಂತ ಹೇಳಿದ್ರೆ ಇದು ಅಲ್ವಾ. ಇದು ಕೂಡ ಆಪೋಸಿಟ್, ಇದು ನಿಮ್ಮ ಅಡ್ಜಸೆಂಟ್, ಅದು ನಿಮ್ಮ ಹೈಪೋಟೆನಸ್. ಸಿ ಇಲ್ಲಿ ಅಪ್ರಾಕ್ಸಿಮೇಟ್ ಆಗಿ ಆಪೋಸಿಟ್ ಎಷ್ಟು ಹುಡುಗರ 5.6, 10, ಹೈಪೋಟೆನಸ್ ಬಂದು 11.46. ಸೊ ಇಲ್ಲಿ ನಾವು 5.6 ಡಿವೈಡ್ ಬೈ 11.46 ಡಿವೈಡ್ ಮಾಡಬೇಕು. 10 divided by 11.46 ಮತ್ತು ಇದು ಆಪೋಸಿಟ್ 5.6 divided by 10 ಅಲ್ವಾ. ಎಷ್ಟು ಬರ್ತಿದ್ದು ಇವೆಲ್ಲ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ. ಇದು ಕ್ಲೀನ್ ನೋಡ್ಬೋದು 0.56 ಬರುತ್ತೆ. ಇದು ಗೊತ್ತಿಲ್ಲ. ಇದು ನೋಡೋಣ 5.6 divided by 11.46 0.5. 10 divided by 11.46 ಇದು ಕೂಡ 0.87 ಬರ್ತಾ ಇದೆ ಮತ್ತು ಇದು 0.56 ಅಲ್ವಾ. ಕೊನೆಯದಾಗಿ ಪುಟ್ಟು ಟ್ರಯಾಂಗಲ್ ಅಂದು ಇದು ಆಪೋಸಿಟ್ ಬಂದು ಅಪ್ರಾಕ್ಸಿಮೇಟ್ಲಿ 4, 7 ಮತ್ತು ಇದು ಹೈಪೋಟೆನಸ್ ಕಾಣಿಸ್ತಾ ಇಲ್ಲ ಸರಿಯಾಗಿ. 8.06 ಅಂತೆ. ಇವೆಲ್ಲ ಅಪ್ರಾಕ್ಸಿಮೇಟು. ಆಪೋಸಿಟ್ ಡಿವೈಡ್ ಬೈ ಹೈಪೋಟೆನಸ್ ಅಪ್ರಾಕ್ಸಿಮೇಟ್ಲಿ 0.5. ಯಾಕಂತ ಹೇಳಿದ್ರೆ 4 divided by 8 0.5 ಬರುತ್ತಲ್ಲ. ಇದು ಅಡ್ಜಸೆಂಟ್ ಬೈ ಹೈಪೋಟೆನಸ್ 7 divided by 8.6 ಅಲ್ವಾ. ಮಾಡ್ಬಿಡೋಣ 7 divided by 8.06 0.8 ಇದು ಅಷ್ಟೇ ಬರ್ತಾ ಇದೆ. 0.868 ಅಂದರೆ 0.87 ಅಪ್ರಾಕ್ಸಿಮೇಟ್ ಮಾಡ್ತು ಅಂದರೆ. ಕೊನೆಯದಾಗಿ ಆಪೋಸಿಟ್ 4 divided by adjacent 7 4 divided by 7 ಇದು ಕೂಡ 0.7 ಬರ್ತದೆ. 0.57 ಬರ್ತದೆ ಅಲ್ವಾ. ಸೊ ಹುಡುಗರು ಏನು ನೋಡಿದ್ರೆ ಇಲ್ಲಿ ಏನು ಅಬ್ಸರ್ವ್ ಮಾಡ್ತಾ ಇದೀವಿ ಇಲ್ಲಿ ಮುಂದಿನ ಭಾಗ ಅಬ್ಸರ್ವೇಷನ್. ಆಯ್ತಾ. ಇಲ್ಲಿ ಪಾಸ್ ಮಾಡಿ ಏನು ಅಬ್ಸರ್ವ್ ಮಾಡ್ತಾ ಇದೀವಿ, ಏನು ಕನ್ಕ್ಲೂಡ್ ಮಾಡ್ಬೋದು ಯೋಚನೆ ಮಾಡಿ. ಸೊ ಇದರಲ್ಲಿ ಏನು ಅಬ್ಸರ್ವ್ ಮಾಡಿದ್ರೆ ಏನು ಕನ್ಕ್ಲೂಷನ್ ಬರ್ಬೋದು ಯೋಚನೆ ಮಾಡಿ ಮುಂದಿನ ವಿಡಿಯೋ ಶುರು ಮಾಡ್ಕೊಳ್ಳಿ.